ಹೇಯ್ ಹೇ ಲಕ್ಕಿ, ಏನಿದೆ ಅಲ್ಲಿ? ಏ ಲಕ್ಕಿ ಬಾ. ಏನಿರ್ಬೋದು? ನಡಿ ಒಳಗೆ. ಮಗ, ಈ ಕೇಸ್ ಫುಲ್ ನೋಡ್ದೆ, ನೀನು ಸಲ ಚೆಕ್ ಮಾಡು. ಮೈನ್ ಅದು ಬಂದ್ಬಿಟ್ಟು ನೆನ್ನೆ ಒಂದೇಡಿ ಕೇಸ್ ನೋಡ್ದಲ್ಲ, ಅದನ್ನ ಹೋಗಿ ನೋಡೋಗು. ಕಿಚನಲ್ಲಿ ಕಾಫಿ ಕಪ್ಪು ರೈಟ್ ಹ್ಯಾಂಡಲ್ಲಿತ್ತು, ಲ್ಯಾಪ್ಟಾಪ್ ಮೌಸ್ ರೈಟ್ ಹ್ಯಾಂಡಲ್ಲಿತ್ತು, ವಾಚ್ನ ಲೆಫ್ಟ್ ಹ್ಯಾಂಡ್ ಕಟ್ಟಿದ್ರು. ಈ ರೀತಿ ನೋಡಿದ್ರೆ ಅವ್ನು ರೈಟ್ ಹ್ಯಾಂಡ್ ಯೂಸರ್. ಅವರೇ ಕಟ್ ಮಾಡಿದ್ರು ಕೂಡ ಇಷ್ಟು ಡೀಪಾಗಿ ಕಟ್ ಮಾಡೋದಕ್ಕಾಗಲ್ಲ. ಅಂದರೆ ಯಾರೋ ಕಾರ್ತಿಕ್, ಎವಿಡೆನ್ಸ್. ಸರ್, ಒಂದು ಫುಟ್ ಪ್ರಿಂಟ್ ಬಾಗ್ಲು ಹಿಂದೆ ಇತ್ತು. ಅದನ್ನ ಎಕ್ಸಾಮಿನ್ ಮಾಡಿ ನೋಡುವಾಗ 20 to 25 ಏಜ್ ತರ ಇದೆ. ಬೇರೆ ಸ್ಯಾಂಪಲ್ಸ್ನೆಲ್ಲ ನಮ್ಮ ಲ್ಯಾಬ್ಗೆ ಕಳ್ಸಾಯ್ತು ಸರ್. ಮತ್ತೆ ವಿಕ್ಟಿಮ್ನ ಫೋನ್ನ ಅನ್ಲಾಕ್ ಮಾಡ್ಬೇಕು ಸರ್, ವಿತ್ ಯುವರ್ ಪರ್ಮಿಷನ್. ಥ್ಯಾಂಕ್ ಯು ಸರ್. ಪರಮೇಶ್ವರ್ ಸರ್, ಏನು ಮಾಡ್ತಾ ಇದ್ದೀರಾ? ಅವ್ರು ಸತ್ತೋಗಿದ್ದಾರೆ. 15 ಮಿನಿಟ್ಸ್ ಆದಮೇಲೆ ಫಿಂಗರ್ ಪ್ರಿಂಟ್ಸ್ ತಗೊಳಕ್ಕಾಗಲ್ಲ. ಬಾಡಿಲಿ ಬ್ಲಡ್ ಫಂಕ್ಷನ್ ಆಗೋದೇ ಇಲ್ಲ. ಎಕ್ಸ್ಕ್ಯೂಸ್ ಮಿ ಸರ್. ಸರ್, ಇವರೇ ನಮ್ಗೆ ಇನ್ಫಾರ್ಮ್ ಮಾಡಿದ್ದು. ಹಲೋ ಸರ್, ಐ ಆಮ್ ನಂದ, LIC ಏಜೆಂಟ್ ಆಗಿದ್ದೀನಿ. ನೈಟ್ ಪ್ರತಿದಿನದ ಥರ ಲಕ್ಕಿನ ವಾಕಿಂಗಿಂದ ಕರ್ಕೊಂಬರ್ಬೇಕಾದ್ರೆ ಏನೋ ಹೊಸ್ದಾಗಿ ಸ್ಮೆಲ್ ಮಾಡ್ದ. ನಾನೇನು ತಲೆ ಕೆಡಿಸ್ಕೊಳ್ಳಿಲ್ಲ, ನಾರ್ಮಲ್ ಆಗಿ ಸುಮ್ಮನಾದೆ. ಅದಾದ್ಮೇಲೆ ಲಕ್ಕಿ ನಿಲ್ಲಿಸ್ದೆ ಬೊಗಳ್ತಾನೆ ಇದ್ದ. ಡೌಟಲ್ಲಿ ಓಪನ್ ಮಾಡಿ ನೋಡಿದೆ ಸರ್. ತಕ್ಷಣ ಪೊಲೀಸಿಗೆ ಫೋನ್ ಮಾಡಿದೆ ಸರ್. ಅವರೇ ನನಗೆ ಗೊತ್ತಿರೋರಲ್ಲ, ಜಸ್ಟ್ ನೈಬರ್ಸ್ ಅಷ್ಟೇ. ಓಕೆ ಓಕೆ ಪಾಂಡ್ಯನ್, ಆ ಫೈಲ್ ತೆಗೀರಿ. ಇದು ನಿಮ್ಮ ಪಾಲಿಸಿ ಫಾರ್ಮ್ ಅಂತ ನೋಡಿ. ಸರ್ ಸರಿ ಸರ್. ಪರಿಚಯನೇ ಇಲ್ಲ ಅಂತ ಹೇಳಿದ್ರಲ್ಲ. ಪರಮೇಶ್ವರ್, ಈ ಅಪಾರ್ಟ್ಮೆಂಟಲ್ಲಿ ಸಾರ್ದು 5 ಫ್ಲಾಟ್ಸ್ ಇದೆಯಂತಲ್ಲ, ಇದನ್ನು ಸೇರಿ. ಹೌದು ಸರ್. ಸರ್ ಅದು ಪರಿಚಯನೇ ಇಲ್ಲ ಅಂತ ಹೇಳಿದ್ರೆ ನನ್ನಿಂದ ಏನಾದರೂ ಮುಚ್ಚಿಡ್ತಾ ಇದ್ದೀರಾ? ಅವ್ರ ಹಸ್ಬೆಂಡ್ನ ಫಾರ್ಮ್ ಫಿಲ್ ಮಾಡೋದಕ್ಕೆ ಕೇಳಿದೆ ಸರ್. ಅವರು ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಅವ್ರ ವೈಫ್ ಹತ್ರನೂ ಕೇಳಿದೆ, ಬರೀ ಸೈನ್ ಅಷ್ಟೇ ಸರ್ ಕೇಳಿದ್ದು. ಆ ಫಾರ್ಮ್ ನೋಡಿದ್ರೆ ಇಲ್ವಾ ಅಂತನೂ ಗೊತ್ತಿಲ್ಲ ಸರ್. ಬರೀ ವರ್ಕ್ ವಿಷಯ ಅಷ್ಟೇ ಮಾತಾಡಿದ್ದು. ಓಕೆ ನಂದಕುಮಾರ್, ನೋ ಇಶ್ಯೂಸ್. ನಿಮ್ಮ ಡೀಟೇಲ್ಸ್ನ ಇವರು ಕೊಟ್ಬಿಟ್ಟು ಹೋಗಿ. ಓಕೆ ಸರ್. ಸರ್, ನಮ್ಮ ಅಪಾರ್ಟ್ಮೆಂಟಲ್ಲಿ ಈ ಥರ ನಡೆದಿದೆ. ಏನಾದರೂ ಎಲ್ಲಿ ಬೇಕಿದ್ರೆ ಕೇಳಿ.
ನಾನು ಮಾಡ್ತೀನಿ. ಎನ್ಕ್ವೈರಿ ಕರೆದಾಗ ಬನ್ನಿ. ಓಕೆ ಸರ್. ಸರ್ ಹೇಳಿ ಕಾರ್ತಿಕ್. ಫೋನ್ ಅನ್ಲಾಕ್ ಮಾಡಾಯ್ತು. ಥ್ಯಾಂಕ್ ಯು ಸರ್. ಕಾರ್ತಿಕ್, ಒಂದು ನಿಮಿಷ ಅಲ್ಲಿ ಬನ್ನಿ. ಸರ್ ಈ ಜಾಗನ ಎಕ್ಸಾಮಿನ್ ಮಾಡಾಯ್ತಾ? ಇಲ್ಲ, ಇವಾಗ ಮಾಡ್ಬೇಕು ಸರ್. ಈ ಸ್ಪ್ರೇಯಲ್ಲಿ ಒಂದು ಫಿಂಗರ್ ಪ್ರಿಂಟ್ ಇರುತ್ತೆ. ಅವನೇ ನಮಗೆ ಬೇಕಾಗಿರೋನು. ಸರ್ ಅದೇನು ಸರ್ ಅಷ್ಟು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ? ಈ ವಿಡಿಯೋಲಿರೋ ಪೊಸಿಷನ್ನು ಅಲ್ಲಿರೋ ಪೊಸಿಷನ್ನು ನೋಡಿ. ಸರ್ ಎನ್ಕ್ವೈರಿ ರಿಪೋರ್ಟ್ ನೋಡಿ ಟಾಕ್ಸಿಕೇಟ್ ಮಾಡಕ್ಕೆ ಬಂದಿದ್ದಾರೆ ಸರ್. ಅಷ್ಟೇ, ಕೇಸ್ ಮುಗೀತು. ಸಿಂಪಲ್. ಏಯ್, ಇದು ನಿನ್ ಬಲಪ್ಪ. ಲೇ ಸರ್. ಹಾಯ್ ಸರ್. ಹಾಯ್ ಸರ್. ನಿಮ್ಮನ್ನ ಈ ಫಾರ್ಮಲ್ಲಿ ನೋಡೋದಕ್ಕೆ ತುಂಬ ಸಂತೋಷ ಆಗ್ತಿದೆ. ಥ್ಯಾಂಕ್ ಯು ಸರ್. ಇದನ್ನು ಮೇಂಟೈನ್ ಮಾಡಬೇಕು ಅಂತಿದ್ದೀನಿ. ಓಕೆ ಗೆಳೆಯ. ನೀವೊಂದು ವೆಕೇಶನ್ಗೆ ಹೋಗ್ಬಿಟ್ಟು ಬಂದ್ರಲ್ಲ, ಹೇಗಿತ್ತು? ಫ್ರೀ ಆದ್ರಾ? ಮೈಂಡು ಫ್ರೀ ಆಯ್ತಾ? ಮೈಂಡ್ ಫ್ರೀ ಆಯಿತು ಸರ್. ತಂಗಿ ನೆನಪು ಮಾತ್ರ ಮಧ್ಯದಲ್ಲೇ ಬಂದು ಹೋಗ್ತಾನೆ ಇದೆ ಸರ್. ಓಕೆ ಗೆಳೆಯ, ನಾನು ಬೇರೆ ಹಳೆದನ್ನೆಲ್ಲ ನೆನಪಿಸ್ತಾ ಇದ್ದೀನಿ. ಹೇಗೆ ಗೆಳೆಯ, ಈ ಕೇಸ್ನ ಸೂಸೈಡ್ ಅಂತ ಇದ್ದಾರಲ್ಲ, ನಿಜಾನಾ? ಸರ್, ಅಲ್ಲಿ ಹಾರ್ತಿರೋಂಥ ಚಿಟ್ಟೆನ ನೋಡಿ ಸರ್. ಅದರ ಲೈಫ್ ಲೈನೇ ಹಾಫ್ ಡೇಯಿಂದ ಒನ್ ಡೇ ಅಷ್ಟೇ ಸರ್. ಆದರೆ ಅದು ಪ್ರಪಂಚನೇ ಸುತ್ತಬೇಕು ಅಂತ ಆಸೆ ಪಡುತ್ತೆ. ಆದರೆ ನಮಗೆ ಇಷ್ಟೊಂದು ದೊಡ್ಡ ಲೈಫ್ ಇದ್ರೂ ಸುಮ್ಮನೆ ಸೂಸೈಡ್ ಮಾಡ್ಕೋತೀವಲ್ಲ ಸರ್. ಮತ್ತೆ ನೀವು ಸೂಸೈಡ್ ಅಂತೀರಾ? ಆ ಥರ ಇಲ್ಲ ಸರ್. ಈ ಕೇಸಲ್ಲಿ ಏನೋ ಒಂದು ಮಿಸ್ಟ್ರಿ ಇದೆ, ಅದನ್ನು ನಾನು ಕಂಡುಹಿಡಿತೀನಿ. ಓಕೆ ಗೆಳೆಯ, ಗುಡ್ ಲಕ್. ಹಿಂಗೆ ಡ್ಯೂಟಿಗೆ ರಿಜೈನ್ ಆಗಬೇಡಿ, ಶೇವ್ ಮಾಡ್ಕೊಂಡು ಬನ್ನಿ. ಸರ್, A3 ಸ್ಟೇಷನ್ ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ. ಇಲ್ಲೇ ನಮ್ಮ ಏರಿಯಾದಲ್ಲಿ ಒಂದು 10 ಜನ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಾನೇನು ಮಗ ಕಂಡು ಟೆನ್ಷನ್ ಇದ್ದೀನಿ. ನಿಂದು ಬೇರೆ ಹೇಳೋ ಫೋನ್ನ. ಸರ್ ಸಾರಿ ಸರ್. ಬರೀ ನನ್ನ ಮಕ್ಳದು ಏನು ನಡೀತಿದೆ? ಅದೇ ನಾನು ಅಂದ್ಕೊಂಡೆ ಹೇಳಿದ ಕೆಲಸ ಎಲ್ಲಿ ಮಾಡ್ತೀರಾ ಅಂತ. ಇವತ್ತು ನನ್ನ ಮಗ ಬರಬೇಕು. ಏನು ಗುಸ್ಗುಸ್ತ ಮಾತಾಡ್ತಿದ್ದೀರಾ? ಒಂದು ವಿಷಯ ಗೊತ್ತಣ್ಣ. ಏನದು? ತಮ್ಮ ಕಾಣಿಸ್ತಿಲ್ವಂತಣ್ಣ. ಅದು ನಿಮ್ಗೆ ಇವಾಗ ಗೊತ್ತಾಯ್ತಾ? ಅಣ್ಣ, ಅವ್ರೇನು ಮಿಷಿನ್ ಎಲ್ಲ ಇಟ್ಟಿದ್ದಾರೆ ಅನ್ಸತ್ತೆ, ಕಂಡು ಬಿಡ್ತಾರೆ. ಯಾಕೆ ನೀ ಕಡೆ ಅಲ್ವಾ? ಅದಿಲ್ಲ ಅಣ್ಣ. ನೀವೇನು ಕಿತ್ತಕದ ಬೇಕಾಗಿಲ್ಲ. ಹೋಗಿ ಊಟ ಮಾಡಿ ಮಲಿಕೊಳ್ಳಿ. ಇಂಥ ಮಕ್ಳು ಸರಿ, ಇಟ್ಕೊಂಡಿದ್ರೆ ಅವ್ನು ಬರ್ತಿದ್ದಾನೆ, ಮುಚ್ಚೋ. ಇವಾಗ ನಾವೇನ್ ಮಾಡ್ದಂತ ನೋಡಿದ್ರೆ ಮತ್ತೆ ಹೊಡಿತಾನೆ. ನನ್ನ ಹತ್ರ ಬಂದು ತಗ್ಲಾಕೊಂತಾರಲ್ಲ. ಅವ್ನು ಹೋದ್ಮೇಲೆ ಕಂಟಿನ್ಯೂ ಮಾಡೋಣ. ಸರ್ ನಿಮ್ಮ ಮಗನ ಬನ್ನಿ ಸರ್. ಇವಾಗ ನನ್ನ ಹತ್ರ ಮಾತಾಡ್ಕೊಂಬಂದೆ. ನಿಮ್ಗೆ ಮತ್ತೆ ಸಪ್ರೇಟ್ ಆಗಿ ಇಡ್ಬೇಕಾ? ಸರ್ ಲೈನ್ಸಲ್ಲಿ ಸ್ವಲ್ಪ ಫ್ರೀಕ್ವೆನ್ಸಿ ಕಡಿಮೆ ಇತ್ತು, ಅದಕ್ಕೆ. ಗೊತ್ತು, ವಿಡಿಯೋ ಗೇಮ್ ಮಾಡ್ತಾ ಇದೀರಲ್ಲ, ಅದನ್ನ ಹಿಡ್ಕೊಂಡು ಕಂಡಿದ್ದೀರಿ. ಸರಿ ಸರ್, ಬೇಗ ಇಲ್ಲಿ ನೋಡ, ಇದನ್ನಾದ್ರೂ ಬೇಗ ಮುಗಿಸ್ರೋ, ಲೇಟ್ ಮಾಡಬೇಡಿ. ಸ್ವಲ್ಪ ಬೇಗ ಮಾಡಿ. ಏನ್ರ 3 ದಿನದಿಂದ ಹೇಳ್ತಾನೆ ಇದ್ದೀನಿ, ಇನ್ನೂ ಕೆಲಸ ಮುಗಿಸಿಲ್ವಾ? ಅದೇನು ಕೆಲಸ ಮಾಡ್ತೀರಾ? ಬೇಗ ಮಾಡಿ ಮುಗಿಸ್ರ. ಎಲ್ಲ ಹಾಳಾಗೋಗ್ಬಿಟ್ಟ. ಆಮೇಲೆ ಕೂತಿದ್ದಾನೆ. ಗಾಡಿ ಬೇರೆ ತಗೊಂಡು ಹೋಗಿದ್ದಾನೆ ಹಾಳಾದ ನನ್ನ ಮಗ. ಬೇಗ ಮಾಡೋ. ನಾನೇ ಹೋಗಿ ನೋಡ್ಕೊಂತೀನಿ. ಹಲೋ ಪೊಲೀಸ್, ಬೆಳಿಗ್ಗೆ ಆಗೋಷ್ಟು ನನ್ನ ಮಗ ಮನೇಲಿ ಇರಬೇಕು. ಓಕೆ ಸರ್. ಹುಷಾರು. ಸರಿ.
ಓಕೆನೇ ಪರಮೇಶ್ವರ್, ಬೆಳಿಗ್ಗೆ ಎಲ್ಲ ಕರೆಕ್ಟಾಗೇ ಇತ್ತು, ಇವಾಗಲೇ ಒಂಥರ ಅನ್ನಿಸ್ತಾ ಇದೆ. ಹೌದು, ಅದನ್ನು ಬಿಡ್ರಿ ಪರಮೇಶ್ವರ್, ನೀವ್ಯಾಕ್ರಿ ಒಂಥರ ಇದ್ದೀರಾ? ಮದುವೆ ಆಗ್ದಲೇ ಸಿಂಗಲ್ ಆಗಿ ಇರಬೇಕಾಗಿತ್ತು ಅನಿಸ್ತಾ ಇದೆ ಸರ್. ಸುಮ್ಮನೆ ಮದುವೆ ಆಗ್ಬಿಟ್ನಲ್ಲ ಅಂತ ಅನಿಸ್ತಾ ಇದೆ ಸರ್. ನೋಡಿ, ಇವಾಗ ನನ್ನ ವೈಫ್ ಒಂದು ಕಡೆ, ನಾನು ಒಂದು ಕಡೆ, ಇದೆಲ್ಲ ಬೇಕಾ ಸರ್? ಅದೆಲ್ಲ ನೀವೇ ಅರ್ಥ ಮಾಡ್ಕೋಬೇಕ್ರಿ. ಏನೋ ಹೇಳ್ತೀರಾ. ಮದುವೆ ಆಗಿ ನೋಡಿ ಸರ್, ಆವಾಗಲೇ ಗೊತ್ತಾಗುತ್ತೆ ಅವ್ರವ್ರ ಕಷ್ಟ ಏನು ಅಂತ. ಸರ್, ನಿಲ್ಲಿಸ್ಬೇಕಾ ಸರ್? ಬೇಡ ಬೇಡ, ನಡೀರಿ. ಓಕೆ ಅಲ್ವಾ ಸರ್? ಓಕೆನೆ. ಪರಮೇಶ್ವರ್, ಗಾಡಿ ನಿಲ್ಲಿಸಿ, ಗಾಡಿ ನಿಲ್ಲಿಸಿ. ಸರ್ ಹೇಳಿ. 3 ಜನ ಅಟ್ಯಾಕ್ ಮಾಡಿದ್ರು ಸರ್. ಸರ್ ಸರಿ, ಮೊದಲು ಗಾಡಿ ಹತ್ತಿ ಹತ್ತಿ. ಏನು ಸರ್ ಆಯಿತು? ಸರ್ 3 ಜನ ಫ್ರೆಂಡ್ಸು ಅಟ್ಯಾಕ್ ಮಾಡಿಬಿಟ್ರು ಸರ್. ಓಡಿಸ್ಕೊಂಬಂದ್ರು, ನಾನು ಓಡ್ಕೊಂಬಂದೆ. ಸ್ಪಾಟಲ್ಲಿ? ಸ್ಪಾಟ ಸರ್. ಸೀದಾ ಹೋಗಿ ರೈಟಿಗೆ ತಿರುಗ್ಬೇಕು ಸರ್. ಸರ್ ಇವರೇ ಸರ್ ನನ್ನ ಫ್ರೆಂಡ್ಸು. ಯಾರೋ 3 ಜನ ದಿಢೀರಂತ ಅಟ್ಯಾಕ್ ಮಾಡಿಬಿಟ್ರು. ಸರ್ ಸ್ವಲ್ಪ ಸುಮ್ಮನೆ ಇರಿ, ಮೊದಲು ಸೈಡಿಗೆ ಬಂದು ನಿಂತ್ಕೊಳ್ಳಿ. ಪರಮೇಶ್ವರ್ ಸರ್, ಇವ್ರ MLA ಸುಂದರ್ ತಾನೆ? ಹೌದು ಸರ್. ಪರಮೇಶ್ವರ್, ಈ ಕೇಸ್ ಯಾಕೋ ಸೀರಿಯಸ್ ಆಗಿದೆ ಅನ್ಸುತ್ತೆ. ಫೊರೆನ್ಸಿಕ್ ಟೀಮ್ನ ಕರೀರಿ, ಬೇಗ ಇನ್ಫಾರ್ಮ್ ಮಾಡಿ, ಪ್ರೊಸೀಜರ್ ಎಲ್ಲ ನೋಡ್ಕೊಳ್ಳಿ. ಇವ್ರನ್ನ ಸ್ಟೇಷನಿಗೆ ಕರ್ಕೊಂಡು ಹೋಗ್ಲಾ ಸರ್? ಬೇಡ, ಇಲ್ಲೇ ಪಕ್ಕದಲ್ಲಿ ಏನಾರ ಜಾಗ ಇದೆಯಾ ನೋಡಿ. ಸರ್, ಪಕ್ಕದಲ್ಲಿ ರಾಜೇಂದ್ರದು ಜಿಮ್ ಇದೆ ಸರ್. ಸರಿ ಆಯಿತು, ನಡೀರಿ. ಹಲೋ ಸರ್, ರಾಜೇಂದ್ರನಾ? ಕೆಳಗಿಳ್ದು ಬನ್ನಿ. ಕೆಳಗ? ಹೌದು ಸರ್. ಸರಿ, ಹೋಗೋಣ. ಬನ್ನಿ. ಕೂತ್ಕೊಳ್ಳಿ. ಸರ್, ನಿಮ್ಗೆ ಏನಿಲ್ಲ ಅಂದ್ರು 59 ವರ್ಷ ಆಗಿರ್ಬೋದಾ? ಇಲ್ಲ ಸರ್, 52. ಓ, ಓಕೆ. ಪರಮೇಶ್ವರ್, ನೀರು ತಗೊಂಡು ಬನ್ನಿ. ಸರ್, ನಿಮ್ಮನ್ನ ಹೆಸರಿಡ್ದು ಕರಿಬೋದಲ್ಲ? ಏನು ತೊಂದರೆ ಇಲ್ಲ ಸರ್. ನೀವು ನನ್ನ ಹಾಗೆ ಗೌರ್ಮೆಂಟ್ ಸರ್ವೆಂಟ್ ಅಲ್ವಾ? ಇದರಲ್ಲಿ ಅಂಥ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ. ಓಕೆ, ಹಾಗಿದ್ರೆ ಏನೇ ನಡೀತು ಅಂತ ಸರಿಯಾಗಿ ಹೇಳ್ತೀರಾ? ಜಗನ್ ನನ್ನ ಕಣ್ಣು ಮುಂದೆನೇ ವೈನ್ ಗ್ಲಾಸ್ಗೆ ಎಣ್ಣೆ ಹಾಕ್ತಾ ಇದ್ದ ಸರ್. ಸರ್, ವೆಯ್ಟ್, ಜಗನ್ ಯಾರು? ಜಗನ್ ಅಂದರೆ ನನ್ನ ಜೂನಿಯರ್ ಲಾಯರ್. ತುಂಬ ಒಳ್ಳೆ ಹುಡುಗ ಸರ್. ನೀವೇನು ಸರ್ಟಿಫಿಕೇಟ್ ಕೊಡಬೇಡಿ, ಅದನ್ನು ನಾವು ನೋಡ್ಕೋತೀವಿ. ಜಗನ್ ನನಗೆ ಗ್ಲಾಸ್ ಕೊಟ್ಟು ಕುಡಿಯೋಕೆ ಹೇಳ್ದ. ನಾನು ಮೀಟ್ ಮಾಡಕ್ಕೆ ಹೋಗಿದ್ದು ಸುಂದರ್ನ. ಅದರಲ್ಲಿ ಜಗನ್ನ ನೋಡಿ ಲೈಟಾಗಿ ಸರ್ಪ್ರೈಸ್ ಆಯಿತು. ಜಗನ್, ಸುಂದರ್ ನಿನಗೂ ಬರಕ್ಕೆ ಹೇಳಿದ್ರಾ? ಹೌದು ಸರ್. ನಿಮ್ಮ ಹತ್ರ ಏನು ಹೇಳಿಲ್ವಾ? ಇಲ್ವಲ್ಲ. ಜಗನ್ ಅವನ ಫೋನಿಂದ ಒಂದು ಫೋಟೋ ತೆಗೆದು ಸುಂದರಿಗೆ ವಾಟ್ಸಪ್ ಮಾಡ್ದ.
ಎಲ್ಲರನ್ನ ಇನ್ವೈಟ್ ಮಾಡಿದ್ದು ನೀವಲ್ವಾ? ಇನ್ವೈಟ್ ಮಾಡಿದ್ದು ಅವರೇನೆ. ಅವ್ರ ಮಗ 4-5 ದಿನದಿಂದ ಕಾಣ್ತಿಲ್ಲ ಅಂತ ಹೇಳಿ ಹುಡುಕೊಡಿ ಅಂತ ಹೇಳಿ ನಮ್ಮ ಹತ್ರ ಬಂದರು. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಆಗ ಸುಂದರು ದಿಢೀರ್ ಅಂತ ಹೇಳಿ ಟೆನ್ಷನಲ್ಲಿ ಬಂದರು. ಸರ್ ಬನ್ನಿ ಸರ್, ತಗೊಳ್ಳಿ. ಯೋ, ಏನ್ರ ಮಾಡ್ತಿದ್ದೀರಾ? ಸ್ವಲ್ಪ ಸಿರಸ್ತಿಲ್ವಾ? ನನ್ ಮಗ ಕಾಣಕ್ಕೆ 2 ದಿನ ಆಯ್ತು, ಇನ್ನು ಎಲ್ಲೋದಂತ ಗೊತ್ತಾಗ್ತಿಲ್ಲ. ಬರೋದ್ರಲ್ಲಿ ಅಟ್ಯಾಕ್ ಮಾಡ್ತಿದ್ದಾರೆ. ಏನೋ ತಪ್ಪಾಗಿ ನಡೀತಿ ಅಂತ ನಂಗೆ ಅನಿಸ್ತಿದೆ. ಯಾರೋ ಪ್ಲಾನ್ ಮಾಡಿದ್ದಾರೆ.